जवारी पत्ता belakang ya mau belakang juga ನಮ್ಮ ಇದೀಗ ತಾನೇ ಕುರ್ಚಿ ಠಾಣೆಯ ಸಿಬ್ಬಂದಿಗಳಾಗಿರುವಂತಹ ನಮ್ಮ ಕೋಚ್ ಸರ್ ಅವರು ಕೂಡ ಪರಮಾನಂದವಾಡಿ ಗ್ರಾಮದ ಮಾಜಿ ಭೇಟ್ರ್ ಅವರು ಜನಮಾನಸದಲ್ಲಿ ಅಜರಾಮರಾಗಿ ಅವರು ಕೂಡ ಇದ್ದಾರೆ. ನಮ್ಮ PSI ಸರ್ ಅವರ ಸಾರಥಿಯಾಗಿರುವಂತಹ ಸುಮಂತನ ಅವರು ಕೂಡ ಕಾಣಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. 17-9 ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಪಂದ್ಯ ಆರಂಭಗೊಂಡಿದೆ. ಈಗಾಗಲೇ 2 ಅಂಕಣದಲ್ಲಿ ಪ್ರೋ ಕಬಡ್ಡಿ ಅಂತ ಬೆಂಗಾಲವಾಡಿ ಕಲ್ಪನಾ ಪ್ರತಿನಿಧಿಸಿದಂತ ಆಟಗಾರ ಸುಕುಮಾರ್ ಗೌಡ್ಗೆಸರ್ ತಾವು ಎಲ್ಲಿದ್ದೀರಿ? ಪ್ರಸ್ತುತ ದಿನಗಳಲ್ಲಿ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತಹ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿರುವಂತಹ ಆಟಗಾರ. ದಾಳಿಯಲ್ಲಿ ಸಾಹಿಲ್ ಪಟೇಲ್. ಈಗಾಗಲೇ ಹಲೋ ಇನ್ನು ವುಮೆನ್ ಸೆಕ್ಷನ್ ಜೈ ಮಹಾಕಾಳಿ ಚಿಂಚಲಿ ವರ್ಸಸ್ ಎಸ್ಪಾಲ್ ಅಕಾಡೆಮಿ ಮೇರಠ್. ಈಗಾಗಲೇ 14 ಪ್ಲೀಸ್ ಗೆಟ್ ರೆಡಿ. जय महाकाली चिंचली से एस्पोर्ट अकादमी मेरठ. चलिए आप तैयार हो जाए मेरठ टीम. प्रथम ಸೆಮಿಫೈನಲ್ ಪಂದ್ಯ ಭಾಗದಲ್ಲಿ ಮುಗಿದುಕೊಂಡಿದೆ. ಈಗಾಗಲೇ ರುದ್ರ ಮುಂಬೈ ತಂಡ ಫೈನಲ್ಗೆ ಲಗ್ಗೆ ನೀಡಿದೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಗನ ಈ ಒಂದು ಗುರು ಸಿದ್ದೇಶ್ವರ ಯುವಕ ಸಂಘ ನೇತೃತ್ವದಲ್ಲಿ ನಡೆತಕ್ಕಂತ ಸುಣ್ಣ ಹಾಕ್ಬೇಕು ರೆಡಿ ಮಾಡ್ತಾ ಇದ್ದಾರೆ. SDM ಹುಂದ್ರೆ ತಂಡದ ಶಶ ರಾಷ್ಟ್ರೀಯ ತಾರ. SDM ಹುಂದ್ರೆಯಲ್ಲಿ 3 ಜನ ಪ್ರೊ ಕಬಡ್ಡಿಯ ತಾರೆಗಳು. ಲೆಫ್ಟ್ ಕಾರ್ನಲ್ಲಿ ತಮ್ಮ ಚೇತನ್ ರಾವ್ ಕಬಡ್ಡಿಯಲ್ಲಿ ತಂಡವನ್ನು ಪ್ರತಿನಿಧಿಸುತ್ತಾರೆ. ರೈಟ್ ಕವರ್ನಲ್ಲಿ ತಂದ ಆಟಗಾರ ವಿನೋದ್ ನಾಯರ್ ಬೆಂಗಳೂರು ಪೊಲೀಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ದಾಳಿ ಭಾಗದಲ್ಲಿ ಮತ್ತೊಮ್ಮೆ ನಿಲೇಶ್ ಭಾರತ ರಾಜ್ಯದ ರಾಷ್ಟ್ರೀಯ ಆಟಗಾರ. ದಾಳಿ ಭಾಗದಲ್ಲಿ 4-2ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಈಗಾಗಲೇ ಪ್ರಥಮ ಸೆಮಿಫೈನಲ್ ಸುಶಾಂತ್ ದಾಳಿ ಭಾಗದಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಅಭೂತಪೂರ್ವ ಜಯಶಾಲಿಯಾಗಿ ಮಹೇಶಣ್ಣ ತಮ್ಮನವರ ಅಭಿಮಾನಿ ಬಳಗ ಅಲಕ್ನೂರ್ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. जय महाकाली चिंचली और एस्पाल अकादमी मेरठ. चलिए आप दोनों टीम मैदान पे आइए, ये आपको आखिरी पुकार है. जय महाकाली चिंचली एस्पाल अकादमी मेरठ इन वुमेन सेक्शन. ಮತ್ತೊಮ್ಮೆ ವೈಭವ್ ಅಂಡರ್ 19 ವಿಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದ
ತಂಡದ ನಾಯಕನಾಗಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ ರಾಷ್ಟ್ರೀಯ ತಾರ ಗಾಡಿ ಭಾಗದಲ್ಲಿ ಇದು ಮತ್ತೊಮ್ಮೆ ಮನೋಜ್ ಗೌಡ ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿಯಿಂದಲೇ ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂತಹ ಆಟಗಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿರುವಂತಹ ಆಟಗಾರ ಒಂದು ಜೋರಾದ ಚಪ್ಪಾಳೆ ಬರಲಿ ಆತ್ಮೀಯರ ಹಾಗನೆ ಮೊದಲ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ ಕಾದಿರುವ ನಿರೀಕ್ಷೆ ಎರಡು ಬಲಾಢ್ಯ ತಂಡಗಳು ಮತ್ತೊಂದು ಅದ್ಭುತವಾದ ದಾಳಿ ಆಡ್ತಾ ಇದ್ದಾರೆ ಮತ್ತೊಂದು ಅಂಕದ ಸಂಪಾದನೆ ಕೂಡ ಬರ್ತಾ ಇದೆ जय माता दी चिंचली बड़ी जल्दी बरको एसवाल एकेडमी मेरठ चलिए ये आपको आखिरी पुकार है जल्द से जल्द मैदान पे आइए फॉर सेकंड सेमीफाइनल मैच जय माता दी चिंचली और से एसवाल एकेडमी मेरठ उत्तर प्रदेश हेलो ಎಂಟು ಆರರಲ್ಲಿ ಪಂದ್ಯ ಆಗ್ತಾ ಇದೆ ಎರಡು ಅಂಕದ ಅಂತರದಲ್ಲಿ ಎಸ್ಡಿಎಂ ಹುಜರಾ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಿಂದ ಕುಂದಾನಗರಿ ಪರಮಾನಂದವಾಡಿಗೆ ಆಗಮಿಸಿದಂತಹ ಎಸ್ಡಿಎಂ ಹುಜರಾ ಒಂದು ಬದಿಯಲ್ಲಿ ಆದರ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕೌಲೋ ತಂಡ ಒಂದು ಬದಿಯಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಬೇಡ ಡಿಸೈಡ್ ಬೇಡ ಗಾಡಿ ಪಕ್ಕದಲ್ಲಿ ನಿಲೇಶ್ ಎಂತ ಇಲ್ಲಿ ಪ್ರಯತ್ನ
ಹಾಗೇನೆ ಈ ಒಂದು ಪಂದ್ಯಾವಳಿಗೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಪ್ರೋತ್ಸಾಹನ ಮಾಡಿರುವಂತ ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ನೌಕರಿಯನ್ನ ಗಿಟ್ಟಿಸಿಕೊಂಡು ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಕಾರ್ಯವನ್ನ ನಿರ್ವಹಿಸತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕಟ್ಟಕೋಳ ಪೊಲೀಸ್ ಠಾಣೆಯ PSI ಆಗಿ ಸೇವೆಯನ್ನ ಗೈತಕ್ಕಂಥ ಪರಮಾನಂದವಾಡಿ ಗ್ರಾಮದ ಹೆಮ್ಮೆಯ ಕೋರರಾಗಿರುವಂತಹ ಶ್ರೀಯುತ ಬಸವರಾಜ್ ಕೊನ್ನೂರು ಸರ್ ಅವರು ಕೂಡ ಕೆಲವೇ ನಿಮಿಷದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಈಗಾಗಲೇ ಪರಮಾನಂದವಾಡಿ ಕಬಡ್ಡಿ ವೈಭವಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸಮಸ್ತ ಪರಮಾನಂದವಾಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಗುರು ಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಅವರೊಂದಿಗೆ ಅವರ ಸ್ನೇಹಿತರಾಗಿರುವಂತ ನಮ್ಮ ಬೆಳಗಾವಿಯ CID PSI ಆಗಿರುವಂತ ಶ್ರೀಯುತ ಶಿವ ಜೀವನ್ ಅವರು ಸರ್ ಅವರು ಕೂಡ ಅವರೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೇನೆ ಇನ್ನೊಬ್ಬರು PSI ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪೊಲೀಸ್ ಇಲಾಖೆಯ ನೌಕರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಬೇಡ SDM ಹುಜುರ ತನಗೆ ಮಾತು ಇಲ್ಲವೇ ಮಾಡಿ ಹಲೋ ಆಂಬುಲೆನ್ಸ್ ಸಿಬ್ಬಂದಿ ಎಲ್ಲಿದ್ದೀರಿ ನೋಡ್ರಿ, ವೈದ್ಯರು ದೈವಿರಾತ್ ಮತ್ತು ಜೈ ಮಾಕಾಳಿ ಚಿಂಚಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯದ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. 2 ದಿನಗಳ ಕಾಲ ನಿರಂತರವಾಗಿ ನಮ್ಮ ಪರಮಾನಂದವಾಡಿ ಗ್ರಾಮದಲ್ಲಿ ಜಾತ್ರೆಯ ಬಂದೋಬಸ್ತಿಯನ್ನ ಹಾಗೆಯೇ ಕಬಡ್ಡಿ ವೈಭವದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಭದ್ರತೆಯನ್ನ ಕಾಪಾಡಿರುವಂತ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಯವರನ್ನ ನಾವು ಈ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಆ ಒಂದು ಕುರ್ಚಿ ಆರಕ್ಷಕ ಠಾಣೆಯ PSI ಸಾಹೇಬರಾಗಿರುವಂತ ನಮ್ಮ ಪ್ರೀತಮ್ ನಾಯಕ್ ಸರ್ ಅವರನ್ನ ಕೂಡ ನಾವು ಮೈದಾನಿಗೆ ಆಹ್ವಾನಿಸ್ತಾ ಇದ್ವಿ. ದಯವಿಟ್ಟು ಪ್ರೀತಮ್ ನಾಯಕ್ ಸರ್ ಅವರು ಹಾಗೆಯೇ ಬಹುಮಾನವನ್ನ ನೀಡಿರುವಂತ ಆತ್ಮೀಯರಾಗಿರುವಂತ ಯುವ ದುಂಡ್ರಾಗಿರುವಂತ ಕಾರ್ತಿಕನ ಪಾಲ್ಬಾಯ್ ಅವರನ್ನ ಸಿದ್ದಗೌಡನ ಪಾಟೀಲ್ ಅವರನ್ನ ಕೂಡ ಹಾಗೆಯೇ ಅವರೊಂದಿಗೆ ಜಾಗ ಭಾರತ ತಂಡ ಕೂಡ ಮೈದಾನಕ್ಕೆ ಆಗಮಿಸಿ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿ ಅವರು ಎಲ್ಲರೂ ಬರ್ಬೇಕು. ದಯವಿಟ್ಟು 2 ದಿನಗಳ ಕಾಲ ನಿರಂತರವಾಗಿ ಬಹಳ ಒಂದು ಸುವ್ಯವಸ್ಥತೆಯನ್ನ ಕಾಪಾಡಿರುವಂತ ನಮ್ಮ ಪೊಲೀಸ್ ಇಲಾಖೆಯವರು ದಯವಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಬರಬೇಕು. ದಯವಿಟ್ಟು ಹೊರಭಾಗದಲ್ಲಿ ಇದ್ದವರು ಇದೆ ಯಲ್ಲಾಲಿಂಗ ಮಹಾರಾಜರ ಪುಣ್ಯ ನೆಲದಲ್ಲಿ ಮುಗಳಕೋಟದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನೌಕರಿಯನ್ನ ಗಿಟ್ಟಿಸಿಕೊಂಡಿರುವಂತಹ ಕುರ್ಚಿ ಠಾಣೆಯ PSI ಸಾಹೇಬರಾಗಿರುವಂತಹ ಶ್ರೀಯುತ ಪ್ರೀತಮ್ ನಾಯಕ್ ಸರ್ ಅವರು ಇದಕ್ಕೆ ತಾನೇ ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ. ಹಾಗೆಯೇ ಜಾಗೋಬಾರ ತಂಡ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಹಾಗೆಯೇ ಗೋಲ್ಡನ್ ಸ್ಟಾರ್ ಮಿತ್ರ ಮಂಡಳಿ ಪರಮಾನಂದವಾಡಿ ಅವರು ಕೂಡ ಈ ಸಂದರ್ಭದಲ್ಲಿ ಸಚಿನ್ ಸಾಧಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸಚಿನ್ ಅಂಬೀರ್ ಅವರನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿರುವಂತಹ ಮುಬಾರಕ್ ಮುಲ್ಲಾ ಸರ್ ಅವರು ಕೂಡ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. 2 ದಿನಗಳ ಕಾಲ ನಿರಂತರವಾಗಿ ಸೇವೆಯನ್ನು ಗೈದಿರುವಂತಹ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಈ ಸಂದರ್ಭದಲ್ಲಿ ಅವರು ಕೂಡ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವನ್ನ ಆಲಿಸಲಿಕ್ಕೆ ವಿಶೇಷ ಆಮಂತ್ರಿತರಾಗಿರುವಂತಹ ರಾಯಬಾಗ್ ಮತಕ್ಷೇತ್ರದ ಜನಪ್ರಿಯ ನಾಯಕರು KPCC ಸದಸ್ಯರಾಗಿರುವಂತಹ ಸನ್ಮಾನ್ಯ ಮಾಜಿ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮಾವೀರಣ್ಣ ಮೊಯ್ತೇರ್ ಅವರು ಕೂಡ ಇನ್ನೇನು ಕೆಲವು ನಿಮಿಷದಲ್ಲಿ ಇದೀಗ ತಾನೇ ಈ ಒಂದು ಭವ್ಯವಾದಂತಹ ವೇದಿಕೆಗೆ ರಾಯಬಾಗ್ ಮತಕ್ಷೇತ್ರದ
ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಮಹಾವೀರಣ್ಣ ಮೊಯ್ತೇರ್ ಅವರು ಕೂಡ ಈ ಒಂದು ಭವ್ಯವಾದಂತಹ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾವು ನೇರವಾಗಿ ಮೈದಾನಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ದಸ್ತಗಿರಣ್ಣ ಕಾಗವಾಡರವರು ದಯವಿಟ್ಟು ಆ ಮಾನ್ಯರನ್ನ ನೇರವಾಗಿ ಮೈದಾನಕ್ಕೆ ಕರೆತಂದು ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಹಾಗೆಯೇ ರಾಯಭಾಗದ ಕಾಂಗ್ರೆಸ್ ಮುಖಂಡರಾಗಿರುವಂತಹ ದಿಲೀಪಣ್ಣ ಜಮಾದಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಚಿಂಚಲಿ ತಂಡದ ಪ್ರಾಯೋಜಕರು ಕೂಡ ಆಗಿರುವಂತಹ ನಮ್ಮ ಸದಾಶಿವಣ್ಣ ದಳವಾಯಿರವರು, ದಸ್ತಗಿರಣ್ಣ ಕಾಗವಾಡ್ರವರು, ಹಾಗೆಯೇ ಮಹಾವೀರಣ್ಣ ಮೊಯ್ತೇರ್ ಅವರು ಕೂಡ ಇದೀಗ ತಾನೇ ಒಂದು ಮೈದಾನದಲ್ಲಿ ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅವರೊಂದಿಗೆ ದಿಲೀಪಣ್ಣ ಜಮಾದಾರ್ ಅವರು, ಎರಡನೇ ಸೆಮಿಫೈನಲ್ ಪಂದ್ಯ. ಒಂದು ಕಡೆ ಕರ್ನಾಟಕ ಇದ್ರೆ ಇನ್ನೊಂದು ಕಡೆ ಉತ್ತರ ಪ್ರದೇಶ ರಾಜ್ಯದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿರುವಂತಹ ಮೀರತ್ ತಂಡದ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಗ್ರೂಪ್ ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೇನೆ ಈ ಒಂದು ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಕೂಡ ರಾಜವನ್ನ ಕೌಸಲ್ಗಿರಿ ಅವರನ್ನ, ಪ್ರೀತಮನ್ನ ಯಟೀರ್ ಅವರನ್ನ ಕೂಡ ನಾವು ಆಹ್ವಾನಿಸ್ತಾ ಇದೀವಿ. ದಯವಿಟ್ಟು ಯಾರಾದ್ರೂ ಹೆಸರುಗಳು ಮಿಸ್ ಆದ್ರೂ ಕೂಡ ಯಾರು ತಾವುಗಳು ಜೈ ಮಾಕಳಿ ಚಿಂಚಲಿ ತಂಡದ ಪ್ರಾಯೋಜಕರಾಗಿರುವಂತಹ ದಸ್ತಗಿರಣ್ಣ ಕಾಗವಾಡ್ರವರು ಚಿಂಚಲಿ ತಂಡ ಜಯಶಾಲಿ ಆದ್ರೆ 2,000 ರೂಪಾಯಿನ ನಗದು ಬಹುಮಾನ ಘೋಷಣೆ ಮಾಡಿದರೆ ಮಾನ್ಯರಿಗೆ ಧನ್ಯವಾದಗಳು. ಹಾಗೇನೆ ಈ ಒಂದು ಕರೆಗೆ ಹೋಗಟ್ಟು ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ಧನ್ಯವಾದಗಳು. ನೂತನವಾಗಿ PSI ಆಗಿ ಬಂದಿರುವಂತ ನಮ್ಮ ತಾಲೂಕಿನ ಹೆಮ್ಮೆಯ ನೌಕರರಾಗಿರುವಂತಹ ಶ್ರೀಯುತ ಪ್ರೀತಮ್ ನಾಯಕ್ ಸರ್ ಅವರನ್ನ ಇದೇ ಒಂದು ಮೈದಾನದ ಮಧ್ಯದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಗುರುಸಿದ್ದೇಶ್ವರ ಯುವಕ ಸಂಘದವರು ಎಲ್ಲರೂ ಸೇರಿಕೊಂಡು ಹಾಗೆಯೇ ಎಲ್ಲಾ ನಾಯಕರು ಸೇರಿಕೊಂಡು ಈ ಒಂದು ಸನ್ಮಾನದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಪ್ರೀತಿಯ ಸನ್ಮಾನವನ್ನ ಪ್ರೀತಮ್ ನಾಯಕ್ ಸರ್ ಅವರು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಮುತ್ತೋಂಬಿಯವರ ಕುರ್ಚಿ ಠಾಣೆಗೆ ನೂತನವಾಗಿ PSI ಆಗಿ ಬಂದಿರುವಂತಹ ಶ್ರೀಯುತ ಪ್ರೀತಮ್ ನಾಯಕ್ ಸರ್ ಅವರನ್ನ ಎಲ್ಲ ಪೊಲೀಸ್ ಸಿಬ್ಬಂದಿಯವರ ಪರವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಅವರೊಂದಿಗೆ ನಮ್ಮ ರಾಯಬಾಗ್ ಮತಕ್ಷೇತ್ರದ ಜನಪ್ರಿಯ ನಾಯಕರು, ಯಾವತ್ತೂ ಕೂಡ ಜನರೊಡನೆ ಇರುವಂತಹ ಜನನಾಯಕರು, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ KPCCಯ ಸದಸ್ಯರಾಗಿರುವಂತಹ ಮಾಜಿ ರಸ್ತೆ ಸಾರಿಗೆ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಮಹಾವೀರಣ್ಣ ಮೊಯ್ತೇರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಅವರಿಗೂ ಕೂಡ ಸದಾಶಿವಣ್ಣ ದಳವಾಯಿರವರು, ದಸ್ತಗಿರಣ್ಣ ಕಾಗವಾಡರವರು ಸೇರಿಕೊಂಡು ಈ ಸಂದರ್ಭದಲ್ಲಿ
ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಒಂದು ಸಲ ಜೋರಾದ ಚಪ್ಪಾಳೆಯೊಂದಿಗೆ ಈ ಮಾನ್ಯರಿಗೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಎರಡೂ ತಂಡದ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಣ್ಯ ಚುಮ್ಮದರೊಂದಿಗೆ ಪಂದ್ಯಕ್ಕೆ ಚಾಲನೆ ನೀಡಿರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ, ರಾಜಕೀಯ ನಾಯಕರಿಗೆ, ಎಲ್ಲ ಊರಿನ ಗಣ್ಯಮಾನ್ಯರಿಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕರ ಪರವಾಗಿ ತುಂಬ ಹೃದಯದ ವಂದನೆ, ಅಭಿನಂದನೆ. ಪುರುಷ ವಿಭಾಗದಲ್ಲಿ ಅಂತಿಮ ಪಂದ್ಯಕ್ಕಾಗಿ ಮಹೇಶನ ಅಭಿಮಾನಿ ಅಲಕ್ನೂರ್ ತಂಡ ತಾವು ಸಿದ್ಧತೆಯಲ್ಲಿರಬೇಕು. ಮಹೇಶನ ಅಭಿಮಾನಿ ಅಲಕ್ನೂರ್ ತಂಡ ತಾವು ಸಿದ್ಧತೆಯಲ್ಲಿರಬೇಕು. ಈ ನಡೆದ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೋ ಅವ್ರು ಇರುತ್ತೆ. ದಯವಿಟ್ಟು ಸ್ವಲ್ಪ ಸಹಕಾರ ನೀಡಬೇಕು, ಸ್ವಲ್ಪ ಬದಿಭಾಗದಲ್ಲಿ ಬರಬೇಕು. ಎಲ್ಲ ಮುಖಂಡರಲ್ಲಿ ಒಂದು ವಿನಂತಿ ಮಾಡ್ತಾ ಇದೀವಿ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಆರಂಭ ಆಗ್ತಾ ಇದೆ. ಒಂದ್ಸಲ ಜೋರ ಚಪ್ಪಾಳೆ ಬರಲಿ ತಾಯಿಲ್ಲರೆ, ದಯವಿಟ್ಟು ಅಲ್ಲ, ನಿಮ್ಮನ್ನು ನೋಡ್ಲಿಕ್ಕೆ 1500 ಕಿಲೋಮೀಟರ್ ಅಂತರದಿಂದ ಉತ್ತರ ಪ್ರದೇಶದಿಂದ ನಮ್ಮ ಕರ್ನಾಟಕ ಬಂದಿದ್ದಾರೆ. ಒಂದು ಸಲ ತಾಯಂದಿರು ಜೋರಾದ ಚಪ್ಪಾಳೆ ಬರಲಿ ನೋಡೋಣ. ಧನ್ಯವಾದಗಳು. ಚಪ್ಪಾಳೆ ಪಡೆದವರಿಗೂ ಕೂಡ ಧನ್ಯವಾದಗಳು, ಪಡಿಲ್ಲದವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಉಪಾಧ್ಯಕ್ಷರಾಗಿರುವಂತಹ ಸೈದಾಬಿ ಮುಸ್ತಾಕ್ ಸೈಯದ್ ರವರು ಕೂಡ ಈ ಒಂದು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರನ್ನ ಕೂಡ ಗುರುಸಿದ್ದೇಶ್ವರ ಯುವ ಸಂಘದ ವತಿಯಿಂದ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಪಂದ್ಯಾವಳಿಗೆ 2,001 ರೂಪಾಯಿಯನ್ನ ನೀಡಿರುವಂತಹ ಸಮ್ಮೇದ ಗಂಡೋಸಿರ್ ಅವರು ಕೂಡ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಯಾವತ್ತೂ ಕೂಡ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತಹ